ಮಹಾಕುಂಭ ಮಹಾಸಂಗಮ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಾಗೇಂದ್ರ ಬಾಬು. ಮೈತುಂಬ ಭಸ್ಮ, ಕೈಯಲ್ಲಿ ಆಯುಧ, ನಿಗೂಢ ನಾಗಸಾಧು, ಮಹಾಕುಂಭದ ಮೆರುಗು ಹೆಚ್ಚಿಸಿದ ಕೃಷ್ಣ ಭಕ್ತರು. ಪ್ರಯಾಗ್ರಾಜ್ನಲ್ಲಿ ಸಾಧು ಸಂತರ ಸಂಗಮ, ಐತಿಹಾಸಿಕ ಕುಂಭಮೇಳದ ಗ್ರೌಂಡ್ ರಿಪೋರ್ಟ್. ಇದೇ ಈ ಹೊತ್ತಿನ ವಿಶೇಷ. ಮಹಾಕುಂಭ ಮಹಾಸಂಗಮ. ನಾನು ನಾಗೇಂದ್ರ ಬಾಬು. सत्यम शिवम सुंदरम हर हर महादेव हर हर महादेव. ಹತ್ತು ಹಲವು ವಿಶೇಷತೆಗಳಿಗೆ ಈ ಬಾರಿಯ ಮಹಾಕುಂಭ ಮೇಳ ಸಾಕ್ಷಿಯಾಗಿದೆ. ನಾಗ ಸಾಧುಗಳು, ಧಾರ್ಮಿಕ ಮುಖಂಡರು, ಅಪಾರ ಭಕ್ತರು ಭಕ್ತಿ ಭಾವದಿಂದ ಪಾಲ್ಗೊಂಡಿದ್ದಾರೆ. ಅದರಲ್ಲೂ ಮುಖ್ಯವಾಗಿ ಒಂದು ಕೈಯಲ್ಲಿ ಶಸ್ತ್ರ, ಇನ್ನೊಂದು ಕೈಯಲ್ಲಿ ಭಂಗಿ ಹಿಡಿದಿರುವ ನಾಗ ಸಾಧುಗಳು ಗಮನವನ್ನ ಸೆಳೆತಿದ್ದಾರೆ. ಧರ್ಮ ರಕ್ಷಣೆ ಸದಾ ಸಿದ್ಧ ಅನ್ನುತ್ತಿರುವ ನಾಗ ಸಾಧುಗಳ ವಿಶೇಷತೆ ಆದರೂ ಏನು? ಯಾವ ಊರಿಂದ ಬಂದು ನಾಗ ಸಾಧುಗಳು ಮಹಾಕುಂಭ ಮೇಳದಲ್ಲಿ ಪಾಲ್ಗೊಂಡಿದ್ದಾರೆ ಅನ್ನೋದನ್ನ ತಿಳ್ಕೊಳ್ಳೋಣ ಬನ್ನಿ. ಕುಂಭಮೇಳದ ವಿಶೇಷವಾದಂಥ ಕಾರ್ಯಕ್ರಮಕ್ಕೆ ಸ್ವಾಗತ ನಿಮ್ಗೆಲ್ಲರಿಗೂ ಕೂಡ. ನೋಡಿ, ನಾನೀಗ ನಾಗಸಾಧುಗಳ ಅಖಾಡದಲ್ಲಿದ್ದೀನಿ. ಅವ್ರನ್ನ ಮಾತಾಡ್ಸೋಣ. ಅವರ ಬದುಕು ಹೆಂಗೆ, ಲೈಫ್ ಸ್ಟೈಲ್ ಹೆಂಗೆ, ಅವ್ರು ಹೆಂಗೆ ದೇವರ ಹತ್ತಿರ ಆಗ್ತಾರೆ, ಅವರ ಪ್ರತಿದಿನದ ದಿನಚರಿಗಳೆಲ್ಲ ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ಮಾತಾಡೋಣ. ಹರ ಹರ ಮಹಾದೇವ್. हर हर महादेव. सर बोलिए, महाकुंभ 2025 हम पूरा लोक का पवित्र है, क्या बोलता आप? हम पहले सभी साधु संत महात्माओं को जो प्रयागराज में आ रहे हैं इस महाकुंभ में शतकोटि नमन हमारा साधु संत का तरफ से, नागा साधु का तरफ से. और हम असम गुवाहाटी कामाख्या भूमि से यहाँ हम एक नागा संत है, नागा साधु है. हम सभी को सनातनी को निवेदन हमारा हाथ जोड़ कर कहते हैं, धर्म के लिए कर्म करो. पहले धर्म अपना रक्षा करेगा. नहीं, ये गलत बोला. जो धर्म ने हमको रक्षा नहीं करा, हम धर्म को हम रक्षा करने वाला है नहीं. हम धर्म के लिए कर्म करेगा, धर्म हमका रक्षा करेगा. ये महात्मा किसने बोला? रघुपति राघव राजा राम पतित सीताराम. ठीक है, ईश्वर अल्लाह तेरे नाम सबको सम्मति दे भगवान, जिसने बोला इसी ने बोला जब धर्म ने तुमको रक्षा करे. धर्म हमका रक्षा करेगा, लेकिन हम जब धर्म के लिए कर्म करेगा धर्म हमको रक्षा करेगा. आखिर हमारा इस देश में, ये देवभूमि में, ये साधु संत का तपस्या का भूमि में जो गौ माता का होता है, गौ मांस खा रहे हैं, इसको हम नहीं मिटाएगा तो हमको धर्म रक्षा नहीं करेगा. क्योंकि हम गौ माता का रक्षा करना है, इस धरती को रक्षा करना है, साधु संत महात्मा को रक्षा करना है, सभी सनातन को रक्षा करना हमारा कर्म है. हम जब सत कर्म करेगा ना, इस धरती माता में, इस देवभूमि में, इस पवित्र भूमि में जो मंदिर को नहीं खोजेगा तो क्या मस्जिद में जाके तप करेगा? क्या ये महा उद्देश्य है. और ये हर हर महादेव. सनातन सत्य है, सत्यम शिवम सुंदरम हर हर महादेव. ನಾಗ ಸಾಧುಗಳ ರೋಷ ಆವೇಶ ಈ ಧರ್ಮದಕ್ಕೋಸ್ಕರ, ಈ ಸನಾತನ ಧರ್ಮದ ಉಳಿವಿಗೋಸ್ಕರ, ಗೋಹತ್ಯೆಯನ್ನ ನಿಷೇಧ ಮಾಡೋದಕ್ಕೋಸ್ಕರ ಈ ಸಾಧು ಸಂತರು ಒಂದು ಕೈಯಲ್ಲಿ ಶಸ್ತ್ರವನ್ನ ಹಿಡಿದ್ರೆ ಮತ್ತೊಂದು ಕಡೆಯಲ್ಲಿ ಶಾಸ್ತ್ರದ ಮೂಲಕ ಈ ಹೋರಾಟಕ್ಕೋಸ್ಕರ ಅನ್ನೋದನ್ನ ಹೇಳ್ತಾ ಇದ್ದಾರೆ. ಮಹಾಕುಂಭದ ಮಹಾಸಂಗಮದಲ್ಲಿ ಧರ್ಮ ರಕ್ಷಣೆಗೆ ಜಪ ತಪಕ್ಕೂ ಸಿದ್ಧ, ಶಸ್ತ್ರ ಹಿಡಿಯಲು ಬದ್ಧ ಅನ್ನುತ್ತಿರುವ ನಾಗ ಸಾಧು ಒಬ್ರು ಗಮನ ಸೆಳೆತಿದ್ದಾರೆ. ಅಷ್ಟಕ್ಕೂ ಕರ್ನಾಟಕದ ಕಲಬುರಗಿಯ ಆ ನಾಗ ಸಾಧು ಯಾರು ಅನ್ನೋದ್ರ ಬಗ್ಗೆ ಎಕ್ಸ್ಕ್ಲೂಸಿವ್ ಮಾಹಿತಿ ನಿಮ್ಮ ಮುಂದೆ. ಮಹಾಕುಂಭದ ಪಾವಿತ್ರ್ಯವಾದಂತ ನೆಲ, ಸಾಧು ಸಂತರ ಪಾದ ಸ್ಪರ್ಶದಿಂದ ಪುಣ್ಯ ಈ ನೆಲದಲ್ಲಿ ನಾವು ಇದ್ದೀವಿ. ಅಖಾಡ ನಾಗಸಾಧುಗಳ ಅಖಾಡದಲ್ಲಿದ್ದೀವಿ. ಕನ್ನಡದ ನಾಗಸಾಧು ಒಬ್ರು ಇದ್ದಾರೆ. ಇಲ್ಲಿರುವಂತ ಎಲ್ಲ ಪರಮ ಪೂಜ್ಯನೀಯ ಈ ಸಾಧು ಸಂತರ ಜೊತೆಗೆ ಅವರು ಇದ್ದಾರೆ. ಅವ್ರನ್ನ ಮಾತಾಡ್ಸೋಣ. ಎಲ್ಲಿ ಅವರು, ಅವರ ಪೂಜೆ ಪುನಸ್ಕಾರಗಳೆಲ್ಲ ಹೇಗಾಗುತ್ತೆ ಅನ್ನೋದನ್ನ ಕೇಳೋಣ. ಗುರುಗಳೇ ನಮಸ್ಕಾರ. ನಮಸ್ಕಾರ. ಎಲ್ಲಿಂದ ಬಂದಿದ್ದೀರಿ ಗುರುಗಳೇ? ನಾವು ಗಣಗಾಪುರದಿಂದ. ವ್ರತ ಎಲ್ಲ ಹೇಗಿರುತ್ತೆ ಇಲ್ಲಿ? ತಾವು ಏನ್ ಮಾಡ್ತೀರಿ ಈ ಮಹಾಕುಂಭದಲ್ಲಿ? ಇಲ್ಲೇನು ಹೋಮ ಹವನ ಪೂಜಾ ನೇಮ ನಿತ್ಯ ಮಾಡ್ತೀವಿ. ಪೂಜೆ ಎಲ್ಲ ಮಾಡ್ತೀರಿ. ಈ ಅಖಾಡ ಇದು ನಾಗಸಾಧುಗಳ ಅಖಾಡವೇ? ನಾಗಸಾಧು ಅಖಾಡ. ತಾವು ಗಣಗಾಪುರದಲ್ಲಿ ಅಲ್ಲೂ ಕೂಡ ತಮ್ಮ ಆಶ್ರಮ ಇದೆಯಾ? ವಿಶ್ರಾಂತಿ ಕಟ್ಟ ಅಲ್ಲಿದೆ. ಈ ಅಗ್ನಿ ಕುಂಡಗಳು ಅಥವಾ ಈ ಹವಿಸ್ಸು ಇದೆಲ್ಲವೂ ಯಾವ ಉದ್ದೇಶಕ್ಕೋಸ್ಕರ? ತಮ್ಮ ಮೋಕ್ಷಕ್ಕೋಸ್ಕರ, ಧರ್ಮದ ರಕ್ಷಣೆಗಾಗಿಯಾ?
ಧರ್ಮದ ರಕ್ಷಣೆಗಾಗಿ ಧರ್ಮದ ರಕ್ಷಣೆ. ರಕ್ಷಣೆಗಾಗಿ ಆ ಮೂಲಕ ತಾವು ಶಿವನಲ್ಲಿ ಪ್ರಾರ್ಥನೆ ಮಾಡೋದು ಭಾರತ ಹಿಂದೂಗಳ ಸನಾತನಿಗಳ ರಕ್ಷಣೆ ಆಗ್ಬೇಕನ್ನೋದು. ಆ ರಕ್ಷಣಾ ಸಲಹೆ ಮಾಡ್ತೀವಿ ಮಾಡ್ತಿರೋದು. ತಾವು ಏನು ಆಶೀರ್ವಚನ ನೀಡ್ತೀರಿ ಜನರಿಗೆ? ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಆಶೀರ್ವಾದ ಮಾಡ್ತೀವಿ. ಹಾಂ, ಇದು ಮಹಾ ಕುಂಭಮೇಳದ ಪಾವಿತ್ರ್ಯವಾದಂಥ ನೆಲದ ಸಾಧು ಸಂತರುಗಳ ಪಾದಸ್ಪರ್ಶದಿಂದ ಪವಿತ್ರವಾಗಿರುವಂಥ ಈ ಪ್ರಯಾಗರಾಜ್ನ ಈ ಪುಣ್ಯ ನೆಲದಲ್ಲಿ ಕನ್ನಡಿಗ ನಾಗಸಾಧುವೊಂದಿಗೆ ರಿಪಬ್ಲಿಕ್ ಕನ್ನಡದ ವಿಶೇಷವಾದಂಥ ಸಂದರ್ಶನ. ಮಹಾಕುಂಭ ಮೇಳದಲ್ಲಿ ಸ್ನಾನ ಮತ್ತು ದಾನಕ್ಕೆ ಮಹತ್ವವಿದೆ. ಅದಕ್ಕಾಗಿಯೇ ಒಂದು ತಿಂಗಳಿನ ದೀಕ್ಷೆ ತೆಗೆದುಕೊಂಡು ಬಂದಿರುವ ಅಘೋರಿ ಬಾಬಾ ಒಬ್ಬರು ಗಮನ ಸೆಳೆತಿದ್ದಾರೆ. ಮುಂದಿನ ತಮ್ಮ ಸಂಪೂರ್ಣ ಜೀವನ ದೇವರಿಗೆ ಅರ್ಪಿತ ಅನ್ನುತ್ತಿರುವ ಆ ಕನ್ನಡದ ಅಘೋರಿ ಆದ್ರೂ ಯಾರು? ಆ ಕುರಿತು ನಮ್ಮ ಪ್ರತಿನಿಧಿ ರಂಜಿತ್ ಶಿರಿಯಾರ್ ಒಂದು ಪ್ರತ್ಯಕ್ಷ ವರದಿಯಲ್ಲಿ ಫುಲ್ ಡೀಟೇಲ್ಸ್ ನೀಡಿದ್ದಾರೆ ನೋಡಿ. ಮಹಾಕುಂಭ 2025 ಸಾಧು ಸಂತರ ಅವರ ಪಾದಸ್ಪರ್ಶದಿಂದ ಪಾವನವಾಗಿದೆ. ಬೆಂಗಳೂರಿನಿಂದ ಸಾಧುಗಳು ಬಂದಿದ್ದಾರೆ, ಸನ್ಯಾಸಿಗಳು ಬಂದಿದ್ದಾರೆ, ಸಂತರು ಬಂದಿದ್ದಾರೆ, ದೇಶ ವಿದೇಶದಿಂದಲೂ ಕೂಡ ಸಾಧು ಸಂತರು ಸನಾತನಿಗಳು ಬಂದಿದ್ದಾರೆ. ನನ್ನ ಜೊತೆಲಿ ಬೆಂಗಳೂರಿನಿಂದ ಬಂದಿರುವಂಥ ಸಾಧು ಒಬ್ಬರಿದ್ದಾರೆ. ಗುರುಗಳೇ, ತಮ್ಮ ಹೆಸರು? ನಮ್ಮ ಹೆಸರು ಶಿವಕೃಷ್ಣಮೂರ್ತಿ. ತಾವು ಯಾವಾಗ ಬಂದ್ರಿ ಇಲ್ಲಿ? ನಾವು ಬಂದೀಗ 4 ದಿವಸ ಆಯಿತು. ನಾವು ಇತ್ತೀಚೆಗೆ ದೀಕ್ಷೆ ತಗೊಂಡ್ರಿ ಅಂತ ಗೊತ್ತಾಯ್ತು. ಯಾವಾಗ ತಗೊಂಡ್ರಿ? 1 ತಿಂಗಳಾಯ್ತು ದೀಕ್ಷೆ ತಗೊಂಡು. ಇಲ್ಲಿ ಬಂದಿರೋ ಉದ್ದೇಶ ಗುರುಗಳೇ? ಇಲ್ಲಿ ಬಂದಿರೋದು ಈ ಥರ ಪುಣ್ಯಕ್ಷೇತ್ರ ಅಲ್ವಾ ಇದು, ಮಹಾಕುಂಭಮ್. ಇದು 144ನೇ ಸಲ ಇದು ನಡೀತಾ ಇರೋದು ಮಹಾಕುಂಭಮ್ಮು. ಅದಕ್ಕೋಸ್ಕರ ಇಲ್ಲಿ ನಾವು ದೀಕ್ಷೆ ತಗೊಂಡಿದ್ದು ಇದು ಫಸ್ಟ್ ಅಲ್ವಾ. ಇಲ್ಲಿ ಬಂದು ಸ್ನಾನ ಮಾಡ್ಕೊಂಡು ದರ್ಶನ ಮಾಡ್ಕೊಂಡು ಅಂತ ನಮ್ಮ ಗುರು ಕರ್ಕ ಬಂದ್ರು ಇಲ್ಲಿಗೆ. ಸಮಯ ಅಂದ್ರೆ ತಾವು ಇನ್ನೆಷ್ಟು ದಿನ ಇರ್ತೀರಿ ಇಲ್ಲಿ? ಇಲ್ಲಿ ಫುಲ್ ಲಾಸ್ಟ್ವರೆಗೂ 45 ಡೇಸ್, 45 ದಿವಸ. ಎಲ್ಲಿ ಉಳ್ಕೋತೀರಿ ಗುರುಗಳೇ? ಇಲ್ಲಿದೆ ಆಶ್ರಮ ಅದೇ. ಗುರುಗಳೇ, ತಮಗೆ ದೀಕ್ಷೆ ತಗೊಂಡ ಮೇಲೆ ಇನ್ನು ಮುಂದಿನ ಪೂರ್ತಿ ತಮ್ಮ ಜೀವನವನ್ನ ಹೀಗೆ ತಾವು ಸನ್ಯಾಸತ್ವದಲ್ಲೇ ಕಳಿಬೇಕು ಅಂತ ಅನ್ಕೊಂಡಿದ್ದೀರಿ? ಹೌದು, ದೇವರು ಇದರಲ್ಲೇ ಹಂಗೆ ಇರ್ಬೇಕಂತ ಇದ್ದೀನಿ, ಜಪದಲ್ಲೇ ಇರ್ಬೇಕು. ಹೇಗಿದೆ ಇವಾಗ ಜೀವನ ಶೈಲಿ? ಹೇಗಿದೆ ಬೆಳಿಗ್ಗೆಯಿಂದ ಸಂಜೆವರೆಗೂ ಹೇಗಿರುತ್ತೆ? ಏನೇನು ಮಾಡ್ತೀರಿ? ಚೆನ್ನಾಗಿದೆ. ಬೆಳಗ್ಗೆ ಎದ್ದು ಕೂತ್ಕೊಂಡು ಜ್ಞಾನ ಮಾಡ್ತೀವಿ, ಮಂತ್ರ ಹೇಳ್ಕೊಂತೀವಿ, ಗುರು ಹೇಳ್ಕೊಟ್ಟಿರೋದು. ಹಂಗೆ ಇದು ಮಾಡ್ಕೊಂಡಿರ್ತೀವಿ. ಏನು ತೊಂದರೆ ಇಲ್ಲ, ಎಲ್ಲ ಮನಸ್ಸು ನೆಮ್ಮದಿಯಾಗಿದೆ, ಎಲ್ಲ ಚೆನ್ನಾಗಿದೆ. ಇದು ಶ್ರೀಗಳು ಹೇಳುವಂತ ಮಾತು. ದೀಕ್ಷೆ ತಗೊಂಡಿದ್ದಾರೆ, ಇನ್ನು ಮುಂದಿನ ಬದುಕು ಲೌಕಿಕ ಜೀವನದಿಂದ ಹೊರಗಡೆ ಇದ್ದು ದೇವರು, ಧರ್ಮ, ಜಪ ತಪ ಅನ್ನೋದ್ರಲ್ಲಿ ಕಾಲ ಕಳಿತೀವಿ ಅನ್ನೋದನ್ನ ಹೇಳ್ತಾ ಇದ್ದಾರೆ. ಮೈತುಂಬ ಭಸ್ಮ, ಒಂದು ಕೈಯಲ್ಲಿ ಭಂಗಿ, ಇನ್ನೊಂದು ಕೈಯಲ್ಲಿ ಆಯುಧ ಹಿಡಿದ ನಾಗ ಸಾಧುಗಳ ಬದುಕೆ ಬಲು ವಿಸ್ಮಯ. ಮಹಾಕುಂಭ ಮೇಳದಲ್ಲಿ ನಿಗೂಢ ನಾಗ ಸಾಧುಗಳ ಬದುಕು ಅನಾವರಣವಾಗ್ತಾ ಇದೆ. ಅನೇಕ ವರ್ಷಗಳ ಕಾಲ ಯಾರಿಗೂ ಕಾಣದೆ ನಿಗೂಢವಾಗಿರುವ ನಾಗ ಸಾಧುಗಳು ಮಹಾಕುಂಭ ಮೇಳದಲ್ಲಿ ಭಾಗಿಯಾಗಿದ್ದಾರೆ. ರಿಪಬ್ಲಿಕ್ ಕನ್ನಡ ಅವರನ್ನ ಮಾತಾಡಿಸಿದಾಗ ನಾಗ ಸಾಧುಗಳು ಹೇಳಿದ್ದೇನು ಅನ್ನೋದನ್ನ ನೀವೇ ನೋಡಿ. ಪರಮ ಪುಣ್ಯವಾದಂತ ಪಾವಿತ್ರ್ಯವಾದಂತ ನೆಲ ಈ ಪ್ರಯಾಗರಾಜ್ನ ಈ ಕುಂಭಮೇಳದ ಮೆಗಾ ಕವರೇಜ್ ಅನ್ನ ರಿಪಬ್ಲಿಕ್ ಕನ್ನಡ ಮಾಡ್ತಾ ಇದೆ. ಸುಮಾರು 13 ಅಖಾಡಗಳು 2000 ವರ್ಷಗಳ ಹಿಂದಿನಿಂದಲೂ ಕೂಡ ಈ ಕುಂಭಮೇಳದ ಇತಿಹಾಸ ಅಥವಾ ಗತ ವೈಭವವನ್ನು ನಾವು ಮಾಡ್ತಾ ಇದ್ದೀವಿ. ಆದಿ ಶಂಕರಾಚಾರ್ಯರು ನಿರ್ಮಾಣ ಮಾಡಿರುವಂಥ ಈ ಅಖಾಡಗಳು 7 ಅಖಾಡಗಳು ಶಿವನ ಆರಾಧಕರು ಶೈವರಾದರೆ, 3 ಅಖಾಡಗಳು ವಿಷ್ಣುವನ್ನ ಆರಾಧಿಸುವಂಥ ವೈಷ್ಣವರು. ಇನ್ನುಳಿದಂಥ ಅಖಾಡಗಳು ಒಟ್ಟು 13 ಅಖಾಡಗಳನ್ನು ಅವತ್ತಿನಿಂದ ಪಂಥಗಳು, ಅಖಾಡ ಅಂತ ಹೇಳಿದ್ರೆ ಪಂಥಗಳು. ದೇವರನ್ನ ನಮ್ಮ ಸನಾತನಿಗಳು ದೇವರನ್ನ ಪೂಜೆ ಮಾಡೋದು ಒಂದೊಂದು ರೀತಿಯಾಗಿ. ನೋಡಿ, ನಾವೀಗ ರೂಟ್ ಲೆವೆಲ್ ಈ ನಾಗಸಾಧುಗಳ ಪೂಜೆ ಪುನಸ್ಕಾರದಿಂದ ಹಿಡಿದು ಎಲ್ಲ ಅಖಾಡಗಳಿಗೂ ಕೂಡ ಭೇಟಿಯನ್ನು ಕೊಡ್ತಾ ಇದ್ದೀವಿ. ನೀವೀಗ ನೋಡ್ತಾ ಇದ್ದೀರಲ್ಲ, ಶಿವನನ್ನ ಪೂಜೆ ಮಾಡುವಂಥ ನಾಗಸಾಧುಗಳ ಅಖಾಡದಲ್ಲಿದ್ದೀವಿ. ಅಗ್ನಿ ಕುಂಡ ಇದೆ, ಅಲ್ಲಿ ಪರಮ ಪಾವಿತ್ರ್ಯವಾದಂಥ ಸನಾತನಿಗಳಿದ್ದಾರೆ ಧರ್ಮದ ರಕ್ಷಣೆಗಾಗಿ. ಹಾಗೆ ಮೋಕ್ಷ ಪ್ರಾಪ್ತಿಗೋಸ್ಕರ ಅವರು ನಿಗೂಢ ಸ್ಥಳದಲ್ಲಿ ತಪಸ್ಸು, ಹೋಮ, ಹವನ, ಹವಿಸ್ಸುಗಳನ್ನೆಲ್ಲ ಮಾಡಿ ಈ ಮಹಾಕುಂಭಮೇಳದ ಸಮಯದಲ್ಲಿ ಸಂಗಮಿಸುವಂಥ ಜಾಗ, ಪವಿತ್ರವಾದಂತಹ ಸಮಯ ಇದು. ಸುಮಾರು 144 ವರ್ಷಗಳ ನಂತರ ಈ ಮಹಾಭಾಗ್ಯವನ್ನು ನೋಡುವಂಥ ಸೌಭಾಗ್ಯ ನಮ್ಮ ಜೀವಿತಾವಧಿಯಲ್ಲಿ ಬಂದಿದೆ ಅನ್ನೋದೇ ಬಹಳ ವಿಶೇಷ. ಪರಮ ಪಾವಿತ್ರ್ಯವಾದಂಥ ಈ ಸ್ಥಳದಲ್ಲಿ ಶ್ರೀಗಳ ಜೊತೆಯಲ್ಲಿ, ಗುರುಗಳ ಜೊತೆಯಲ್ಲಿ, ಈ ದೇವರ ಸ್ವರೂಪಿ ನಾಗಸಾಧುಗಳ ಜೊತೆಯಲ್ಲಿ ನಾವಿವತ್ತು ಮಾತಾಡೋಣ. ಅವರ ಅಖಾಡದಲ್ಲಿದ್ದೀವಿ. ರಿಪಬ್ಲಿಕ್ ಕನ್ನಡ ನಿರಂತರವಾಗಿ ಪ್ರಯಾಗರಾಜ್ನ ಈ ಕುಂಭಮೇಳದ ಮಹಾಕುಂಭಮೇಳದ
ಪಾವಿತ್ರವಾದಂಥ ಗಳಿಗೆಯನ್ನ ಜನರಿಗೆ ತೋರಿಸುವಂತ ಪ್ರಯತ್ನವನ್ನ ಮಾಡ್ತಾ ಇದೆ. ನನ್ನ ಕಲೀಗ ಕೃಷ್ಣ ಪ್ಯಾನ್ ಮಾಡಿ ತೋರಿಸ್ತಾ ಇದ್ರೆ ನೋಡಿ, ಇಲ್ಲಿನ ಈ ನಾಗಸಾಧುಗಳ ಬದುಕು ಹೇಗೆ, ಅವ್ರು ಯಾಕೆ ಕೈಯಲ್ಲಿ ಆಯುಧಗಳನ್ನು ಇಟ್ಕೊಂಡಿರ್ತಾರೆ. ವೃಂದಾವನದಿಂದ ಬಂದಿರುವ ಆ ಭಕ್ತರು ಮಹಾಕುಂಭದ ಮೆರುಗು ಹೆಚ್ಚಿಸುತ್ತಿದ್ದಾರೆ. ಭಗವದ್ಗೀತೆ ಪ್ರಚಾರ ಮಾಡ್ತಾ ಭಕ್ತಿ ಭಾವದಿಂದ ಹೆಜ್ಜೆ ಹಾಕ್ತಿದ್ದಾರೆ. ಅಷ್ಟಕ್ಕೂ ಆ ಭಕ್ತಿ ಪರಾಕಾಷ್ಠೆ ಮೆರೆಯುತ್ತಿರುವವರಾದ್ರೂ ಯಾರು ಅನ್ನೋದರ ಬಗ್ಗೆ ನಮ್ಮ ಪ್ರತಿನಿಧಿ ರಂಜಿತ್ ಶಿರಿಯಾರ್ ಪ್ರತ್ಯಕ್ಷ ವರದಿ ನೀಡಿದ್ದಾರೆ. ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ. ಮಹಾಕುಂಭದ ಪಾವಿತ್ರ್ಯವಾದಂತ ಪ್ರಯಾಗ್ರಾಜ್ನ ಈ ನೆಲದಲ್ಲಿ ಈಗ ಹರೇ ರಾಮ ಹರೇ ಕೃಷ್ಣರ ಭಜನೆಯೊಂದಿಗೆ ಇಸ್ಕಾನ್ನ ಸಂತರು ಇಲ್ಲಿ ಹೆಜ್ಜೆ ಹಾಕ್ತಿರೋದನ್ನ ಗಮನಿಸ್ತಾ ಇದ್ದೀರಿ. ಇಸ್ಕಾನ್ನ ಸಂತರು ನೋಡಿ ಸರ್, ಕಿಧರ್ ಸೆ ಆಯಾ? ಹರೇ ರಾಮ್ ಹರೇ ಕೃಷ್ಣ, ಕಿಧರ್ ಸೆ? ವೃಂದಾವನ್ ಸೆ. ಬೃಂದಾವನದಿಂದ ಬಂದಿರುವಂತ ಹರೇ ರಾಮ ಹರೇ ಕೃಷ್ಣ ಜಪ ಮಾಡ್ತಿರುವಂತ ಕೃಷ್ಣ ಭಕ್ತರನ್ನ ನೋಡ್ತಾ ಇದ್ದೀರಿ, ಸಾಧುಗಳನ್ನ ನೋಡ್ತಾ ಇದ್ದೀರಿ. ಸಾಧುಗಳ ಗುರುಗಳು ಹಿಂದ್ಗಡೆ ಅವರನ್ನ ಹಿಂದ್ಗಡೆ ನೀವು ನೋಡ್ತಿರೋ ಹಂಗೆ ಎತ್ತುಗಳ ಮೆರವಣಿಗೆಯೊಂದಿಗೆ ಬರುತ್ತಿರುವುದನ್ನ, ಕೈಯಲ್ಲಿ ಭಗವದ್ಗೀತೆಯನ್ನ ಹಿಡಿದು ಬರ್ತಿರೋದನ್ನ. ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ. ಹರೇ ಕೃಷ್ಣ ಹರೇ ಕೃಷ್ಣ हरे कृष्णा 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 हरे हरे. हरे राम 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 हरे हरे. कलयुग के धर्म हरिनाम संकीर्तन की जय. इधर से आया गुरुजी? वृंदावन से प्रयागराज का ये 45 दिन का यात्रा. ನೋಡಿ, ಈ ಮೂಲಕ ಮೆರವಣಿಗೆ ಮೂಲಕ ಸಾಕ್ತಿರೋದನ್ನ ಗಮನಿಸ್ತಾ ಇದ್ದೀರಿ. ಮೆರವಣಿಗೆಯಲ್ಲಿ ಬಹಳ ಪ್ರಮುಖವಾಗಿ प्रभुपाद का नाम क्या है? ऐसी भक्ति वेदांत स्वामी शील प्रभुपाद. किधर से जाता? ये हम लोग अभी सेक्टर 19 में इधर ही जा रहे हैं. वृंदावन से आया है. ये पूरा पदयात्रा घूम रहा है. कृष्ण राधे का भजन करके जाता हूँ. जी, भगवत गीता का प्रचार करते हैं हम लोग. प्रचार जी, 20 रुपए में दे रहे केवल भगवत गीता, तीन बुक के साथ. ಭಗವದ್ಗೀತೆಯ ಪ್ರಚಾರದೊಂದಿಗೆ ಶ್ರೀಕೃಷ್ಣ ರಾಧೆಯರ ಮೂರ್ತಿಯೊಂದಿಗೆ ಸಾಗುತ್ತಿರೋದನ್ನ ಗಮನಿಸ್ತಾ ಇದ್ದೀರಿ. ಆ ಮೂಲಕ ವಿಶೇಷವಾದಂತ ಈ ಒಂದು ಮೆರವಣಿಗೆ ಸಾಗುತ್ತಿರುವಂತ ದೃಶ್ಯವನ್ನು ನೋಡ್ತಾ ಇದ್ದೀರಿ. ರಾಮ ರಾಮ ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ ಅಂತ ಮೆರವಣಿಗೆ ಮೂಲಕ ಸಾಗ್ತಿರೋದನ್ನ ಗಮನಿಸ್ತಾ ಇದ್ದೀರಿ. ರಿಪಬ್ಲಿಕ್ ಕನ್ನಡ ಮಹಾಕುಂಭದ ಈ ಒಂದು ಪುಣ್ಯ ನೆಲದಲ್ಲಿದ್ದು ವಿಶೇಷವಾದಂತ ಈ ಒಂದು ಮೆರವಣಿಗೆಯನ್ನ ಕವರೇಜ್ ಮಾಡ್ತಾ ಇದೆ, ಗ್ರೌಂಡ್ ರಿಪೋರ್ಟ್ ಮಾಡ್ತಾ ಇದೆ. ನೋಡಿ, ಭಗವದ್ಗೀತೆಯ ಪ್ರಚಾರದೊಂದಿಗೆ ಈ ಮೆರವಣಿಗೆ ಸಾಗ್ತಾ ಇದೆ. ದೇಶದ ಅತಿ ದೊಡ್ಡ ಧಾರ್ಮಿಕ ಸಂಗಮ ಮಹಾಕುಂಭ ಮೇಳದತ್ತ ಲಕ್ಷಾಂತರ ಭಕ್ತರು ಧಾವಿಸುತ್ತಿದ್ದಾರೆ. ಸ್ವಖರ್ಚಿನಲ್ಲಿಯೇ ಅಪಾರ ಜನರಿಗೆ ಊಟ ಉಪಚಾರದ ವ್ಯವಸ್ಥೆ ಮಾಡಿರುವ ಬಾಬಾ ಬಗ್ಗೆ ತಿಳಿಯೋಣ. ಆದರೆ ಬ್ರೇಕ್ನ ಬಳಿಕ ಮತ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ. ಮಹಾಕುಂಭ ಮೇಳ ಕೇವಲ ಉತ್ಸವ ಅಷ್ಟೇ ಅಲ್ಲ, ಸಾವಿರಾರು ವರ್ಷಗಳ ಪರಂಪರೆ, ಪುರಾತನ ಇತಿಹಾಸ ಹೊಂದಿರುವ ಸಾಂಸ್ಕೃತಿಕ ಸಂಗಮ. ಮಹಾಕುಂಭದಲ್ಲಿ ಲಕ್ಷಾಂತರ ಜನರಿಗೆ ಊಟ ಉಪಚಾರದ ವ್ಯವಸ್ಥೆ ಮಾಡಿರುವ ಗುಜರಾತಿನ ಬಾಬಾ ಒಬ್ರು ನಮ್ಮ ಪ್ರತಿನಿಧಿ ರಂಜಿತ್ ಶಿರಿಯಾರ್ ಅವರನ್ನ ಮಾತಾಡಿಸಿದ್ದಾರೆ ನೋಡಿ. ಮಹಾಕುಂಭ ಮೇಳ 2025ರ ಪಾವಿತ್ರ್ಯವಾದಂತ ಪ್ರಯಾಗರಾಜ್ನ ಈ ಪುಣ್ಯ ನೆಲದಲ್ಲಿ ದೇಶ ವಿದೇಶಗಳಿಂದಲೂ ಕೂಡ ಸಾಧು ಸಂತರು ಸನಾತನಿಗಳ ಸಮಾಗಮ ಆಗ್ತಾ ಇದೆ. ನೀವೇನ್ ಗಮನಿಸ್ತಾ ಇದ್ದೀರಲ್ಲ, ಇದು ಗುಜರಾತದ ರಾಯ್ ಸಮುದಾಯದ ಸ್ವಾಮೀಜಿ ಕಣಿರಾಮ್ ಬಾಬೂಜಿಯವರ ಅಖಾಡಕ್ಕೆ ಹೋಗುವಂತ ಮೆರವಣಿಗೆ. ಈ ಸಮಾಜದ ಗುರುಗಳು, ಭಾರತದ ಏಕಮಾತ್ರ ಗುರುಗಳು ಕಣಿರಾಮ್ ಬಾಬೂಜಿಯವರ ಶಿಷ್ಯರನ್ನು ಕೂಡ ಗಮನಿಸ್ತಾ ಇದ್ದೀರಿ. ಕೇಸರಿ ಪೇಟವನ್ನ ತೊಟ್ಟು ಶ್ರೀಗಳು ಆಸನದಲ್ಲಿ ಕುಳಿತಿರೋದನ್ನು ಕೂಡ ಗಮನಿಸ್ತಾ ಇದ್ದೀರಿ. ಆ ಮೂಲಕ ಸನಾತನಿಗಳ ಸಮಾಗಮದ ಒಂದು ವಿಶೇಷವಾದಂತ ಈ ಒಂದು ಕಾರ್ಯಕ್ರಮದಲ್ಲಿ, ವಿಶೇಷವಾದಂತ ಈ ಒಂದು ಮಹಾಮೇಳದಲ್ಲಿ, ಮಹಾಕುಂಭ ಮೇಳದಲ್ಲಿ ಶ್ರೀಗಳು ಶಿಷ್ಯರೊಂದಿಗೆ ಕುಳಿತುಕೊಂಡಿದ್ದಾರೆ. ಸಾವಿರಾರು ಜನ ಮುಂದ್ಗಡೆ ಸೇರಿದ್ದಾರೆ. ಅದನ್ನು ಕೂಡ ತೋರಿಸುವಂತ ಪ್ರಯತ್ನವನ್ನು ನಾನು ಮಾಡ್ತಾ ಇದ್ದೀನಿ. ಡೊಳ್ಳು ಕುಣಿತ ನಗಾರಿಯೊಂದಿಗೆ ಸಾಗುತ್ತಿರೋದನ್ನ ಗಮನಿಸ್ತಾ ಇದ್ದೀರಿ. ಹರ ಹರ ಮಹಾದೇವ್, ಜೈ ಶ್ರೀರಾಮ್. ಮಹಿಳಾ ಭಕ್ತರು ಕೂಡ ಅಲ್ಲಿರೋದನ್ನ ಗಮನಿಸ್ತಾ ಇದ್ದೀರಿ. ಆ ಮೂಲಕ ವಿಶೇಷವಾದಂತ ಈ ಒಂದು ಮೆರವಣಿಗೆ ಸಾಗುತ್ತಿರುವಂತದ್ದು. ಮಹಿಳಾ ಭಕ್ತರು ಕೂಡ ಇಲ್ಲಿದ್ದಾರೆ. ಮಹಿಳಾ ಭಕ್ತರು ಕೂಡ ಇದ್ದಾರೆ ಅವರೆಲ್ಲರೂ ಕೂಡ ಕುಣಿದು ಕುಪ್ಪಳಿಸಿರೋದನ್ನ ಗಮನಿಸ್ತಾ ಇದ್ದೀರಿ. ಆ ಮೂಲಕ ಮೆರವಣಿಗೆ ಸಾಗುತ್ತಿದೆ. ಅದ್ಭುತವಾದಂತ ಮೆರವಣಿಗೆಯಲ್ಲಿ ಶ್ರೀಗಳನ್ನ ಕರೆದುಕೊಂಡು ಹೋಗ್ತಾ ಇದ್ದಾರೆ, ಅಖಾಡಕ್ಕೆ ಹೋಗ್ತಾ ಇದ್ದಾರೆ.
ನಾನು ಆಗ್ಲೇ ಹೇಳಿದಾಗೆ ಸುಮಾರು 13 ಅಖಾಡಗಳು, ಅದರಲ್ಲೇ ಗುಜರಾತ್ನಿಂದ ಬಂದಿರುವಂತ ಈ ಅಖಾಡದ ಸ್ವಾಮೀಜಿ ಬಹಳ ಶ್ರೇಷ್ಠರು. ಸನಾತನ ಧರ್ಮದ ಸಮಾಗಮ ಸಂಗಮದ ಈ ಪುಣ್ಯವಾದಂತ ಮಹಾಕುಂಭ, ಸುಮಾರು 144 ವರ್ಷಗಳಿಗೆ ಬರುವಂತ ಮಹಾಕುಂಭದ ವಿಶೇಷವಾದಂತ ಸಾನ್ನಿಧ್ಯವನ್ನ ಗುಜರಾತಿನ ಭಾರತದ ರಾಯ್ ಸಮಾಜದ ಕನಿರಾಮ್ ಬಾಬೂಜಿ ಸ್ವಾಮೀಜಿ ಅವರು ಆ ಮೂಲಕ ಆಗಮಿಸಿರುವಂತಹ ದೃಶ್ಯ, ಮೆರವಣಿಗೆ ಮೂಲಕ ಹೋಗ್ತಿರುವಂತಹ ದೃಶ್ಯವನ್ನ ಗಮನಿಸ್ತಾ ಇದ್ದೀರಿ. ಪ್ರಯಾಗರಾಜನಲ್ಲಿ ಹಿಂದೂ ಕಲೆ ಸಾಹಿತ್ಯ ಸಂಗಮವೇ ಆಗಿದೆ. ಅಘೋರಿಗಳು ಈಶ್ವರನ ವೇಷ ಧರಿಸಿ ನೃತ್ಯ ಮಾಡ್ತಿರೋದು ಎಲ್ಲರ ಗಮನ ಸೆಳೀತಾ ಇದೆ. ಆ ಬಗ್ಗೆ ನಮ್ಮ ಪ್ರತಿನಿಧಿ ರಂಜಿತ್ ಶ್ರೀಯಾರ್ ಪ್ರತ್ಯಕ್ಷ ವರದಿ ಮೂಲಕ ಮಾಹಿತಿ ನೀಡಿದ್ದಾರೆ ನೋಡಿ. ಮಹಾಕುಂಭಮೇಳ 2025 ವಿಶೇಷವಾದಂತ ಈ ಕುಂಭದಲ್ಲಿ ನೋಡಿ ಸಾಂಸ್ಕೃತಿಕ ಮೆರವಣಿಗೆ, ಪರಶಿವನ ಈ ಒಂದು ಟ್ಯಾಬ್ಲೋವನ್ನು ಗಮನಿಸ್ತಾ ಇದ್ದೀವಿ. ಈ ಟ್ಯಾಬ್ಲೋದಲ್ಲಿ ಸಾಗಿ ಬರುತ್ತಿರುವಂತ ಈ ಒಂದು ಕಲಾ ತಂಡ ವಿಶೇಷವಾಗಿದೆ. ಕಿದರ್ ಸೆ ಆಯಾ ಅಗೋಳಿ ಅಗೋರಿ ಸಾಧು ಸಂತರು ನೋಡಿ, ಚಿಕ್ಕ ಚಿಕ್ಕ ಹುಡುಗರಿದ್ದಾರೆ, ಅವರೆಲ್ಲರೂ ಕೂಡ ಕಿದರ್ ಸೆ ಹಿಮಾಲಯ ಸೆ. ಹಾ, नमस्कार, हर हर महादेव। किधर से आया गुरुजी? प्रयागराज से। कैसा है इस साल की महाकुंभ? बहुत अच्छा है, बहुत अच्छा है। विशेषवादंत कुंभ, एक नाट्य करो प्लीज, एक नाट्य ಓ ಟಯರ್ಡ್ ಆಗಿದ್ದಾರೆ ಅವರು ನೋಡಿ. ವಿಶೇಷವಾದಂತ ಈ ಟ್ಯಾಬ್ಲೋದಲ್ಲಿ ನೋಡಿ, ಇದು ಈ ರೀತಿಯ ಅಗೋರಿಗಳು ಹಿಡಿದುಕೊಳ್ಳುವಂತ ಈ ರೀತಿಯ ಒಂದು ರೀತಿಯಲ್ಲಿ ತಲೆ ಬುರುಡೆ ಆಕೃತಿ, ಅದನ್ನೆಲ್ಲ ಹಿಡಿದುಕೊಂಡು ನೃತ್ಯವನ್ನ ಮಾಡ್ತಾ ಇದ್ದಾರೆ. ಆ ಮೂಲಕ ವಿಶೇಷವಾದಂಥದ್ದು ಇದನ್ನ ಹಿಡಿದುಕೊಂಡು ನೃತ್ಯದ ಜೊತೆಗೆ ಅಗೋರಿ ಬಾಬಾ ಇವರು ಪ್ರಯಾಗರಾಜಕ್ಕೆ, ಅಂದ್ರೆ ಪ್ರಯಾಗರಾಜದ ಈ ಮಹಾಕುಂಭದ ಸಮಯದಲ್ಲಿ ಮಾತ್ರ ಇವರು ಕಾಣಿಸಿಕೊಳ್ತಾರೆ. ಮುಖಕ್ಕೆ ಬಣ್ಣವನ್ನ ಬಳಿದುಕೊಂಡು ತಪಸ್ಸು ಜಪತಪದೊಂದಿಗೆ ಇರುವಂತ ಈ ಸಂತರನ್ನ ನೋಡೋದೇ ಈ ಸಮಯದಲ್ಲಿ ಚಂದ. ಮಹಾಕುಂಭ ಮೇಳದಲ್ಲಿ ಸಾಧು ಸಂತರ ಸಮಾಗಮವೇ ಆಗ್ತಾ ಇದೆ. ಕೊರಳಿಗೆ ತಲೆಬುರುಡೆ ಮಾಲೆ ಹಾಕಿ ಅಖಾಡದತ್ತ ತೆರಳಿದ್ದು ಯಾಕೆ, ಆ ಸಾಧು ಸಂತರು ಅನ್ನೋ ಬಗ್ಗೆ ನಮ್ಮ ಪ್ರತಿನಿಧಿ ರಂಜಿತ್ ಶ್ರೀಯಾರ್ ನೀಡಿರುವ ಪ್ರತ್ಯಕ್ಷ ವರದಿ ನೋಡ್ಕೊಂಬನ್ನಿ. ಪ್ರಯಾಗರಾಜ್ನ ಮಹಾಕುಂಭ ಮೇಳದಲ್ಲಿ ನೋಡಿ ಸಾಧು ಸಂತರ ಸಮಾಗಮ ನೋಡಿ, ಹನುಮಂತನ ನೃತ್ಯವನ್ನ ಗಮನಿಸ್ತಾ ಇದ್ದೀರಿ. ಅಖಾಡಕ್ಕೆ ತೆರಳುವಂತ ಬಾಬಾಗಳು, ಅಖಾಡಕ್ಕೆ ತೆರಳುವಂತ ಸಾಧು ಸಂತರು ಆ ಮೂಲಕ ನೃತ್ಯದ ಮೂಲಕ ಟ್ಯಾಬ್ಲೋದ ಮೂಲಕ ಸಾಗ್ತಾ ಇದ್ದಾರೆ. ಆ ಮೂಲಕ ವಿಶೇಷವಾದಂತ ಈ ಒಂದು ಹಿಂದೂ ಸಂಸ್ಕೃತಿ ಸನಾತನಿಗಳ ಅನಾವರಣದಲ್ಲಿ ಈ ಒಂದು ವಿಶೇಷವಾದಂತ ಈ ಒಂದು ಕುಂಭಮೇಳಕ್ಕೆ ಸುಮಾರು 144 ವರ್ಷಗಳ ನಂತರ ಬರುವಂತ ಮಹಾಕುಂಭಕ್ಕೆ ಆಗಮಿಸುವಂತ ಜನರು ಇದನ್ನೆಲ್ಲ ನೋಡ್ತಾ ಇರೋದು ಒಂದ್ ಕಡೆಯಲ್ಲಾದ್ರೆ ಸಾಧು ಸಂತರ ಸಮಾಗಮ ಇಲ್ಲಿ ಸಾಧ್ಯ ಆಗ್ತಾ ಇದೆ. ಮೈಗೆ ಭಸ್ಮವನ್ನ ಬಳಿದುಕೊಂಡು ತಲೆಬುರುಡೆಯನ್ನ ಹಾಕಿಕೊಂಡು ಈಶ್ವರನ ವೇಷಧಾರಿಯಾಗಿ ಸಂತರು ಆಗಮಿಸ್ತಿರೋದನ್ನ ಗಮನಿಸ್ತಾ ಇದ್ದೀರಿ. ಒಟ್ಟಾರೆ ಸಾಧು ಸಂತರ ಸಮಾಗಮಕ್ಕೆ ಸಾಕ್ಷಿ ಆಗ್ತಾ ಇದೆ ಪ್ರಯಾಗರಾಜ್. ಹರ ಹರ ಮಹಾದೇವ್, ಹರ ಹರ ಮಹಾದೇವ್, ಹರ ಹರ ಮಹಾದೇವ್, ಹರ ಹರ ಮಹಾದೇವ್. ಆ ಮೂಲಕ ಒಂದು ಸನಾತನ ಸಂಭ್ರಮಕ್ಕೆ ಸಾಕ್ಷಿ ಆಗ್ತಾ ಇದೆ ಪ್ರಯಾಗರಾಜ. ಯುಪಿಯ ಪ್ರಯಾಗರಾಜನ ಮಹಾಕುಂಭ ಮೇಳದಲ್ಲಿ ರಾಜ್ಯದಿಂದ ಭಾಗಿಯಾಗಿರುವ ಯಾತ್ರಿಕರ ಸಂಖ್ಯೆಗೇನು ಕಮ್ಮಿ ಇಲ್ಲ. ತುಮಕೂರಿನಿಂದ ಬಂದಿರುವ ಯಾತ್ರಿಕರೊಬ್ಬರು ಸನ್ಯಾಸ ದೀಕ್ಷೆ ತೊಡಲು ಮುಂದಾಗಿದ್ದಾರೆ. ಆ ಕುರಿತಾದಂಥ ಒಂದು ರಿಪೋರ್ಟ್ ಇಲ್ಲಿದೆ. ಪ್ರಯಾಗರಾಜ್ನ ಮಹಾಕುಂಭ ಮೇಳದ ಪಾವಿತ್ರ್ಯವಾದಂತ ನೆಲದಲ್ಲಿ ಕನ್ನಡಿಗರು ಕೂಡ ಮೂಲೆ ಮೂಲೆಯಿಂದ ಆಗಮಿಸ್ತಾ ಇದ್ದಾರೆ, ರಾಜ್ಯದ ಬೇರೆ ಬೇರೆ ಕಡೆಗಳಿಂದ. ಈಗ ತುಮಕೂರಿನಿಂದ ಬಂದಿರುವಂತ ಒಬ್ರು ಸಾಧು ಇದ್ದಾರೆ, ಅವ್ರು ಮಾತಾಡ್ಸೋಣ. ಹರ ಹರ ಮಹಾದೇವ್. ಹರ ಹರ ಮಹಾದೇವ್. ಎಲ್ಲಿಂದ ಬಂದ್ರಿ? ಜೈ ಶ್ರೀರಾಮ್. ಜೈ ಜೈ ಶ್ರೀರಾಮ್. ಜೈ ಜೈ ಶ್ರೀರಾಮ್. ಎಲ್ಲಿಂದ ಬಂದ್ರಿ? ಸರ್, ತುಮಕೂರು ಡಿಸ್ಟಿಕ್ ಟಿಪ್ಟೂರು ತಾಲೂಕ್ ಈಚನೂರು ಗ್ರಾಮದಿಂದ ಬಂದಿದ್ದೀನಿ. ಅದು ಒಬ್ಬನೇ ಬಂದಿರೋದು. ಕುಂಭಮೇಳ ತುಂಬ ಚೆನ್ನಾಗಿರುತ್ತೆ ಅಂತ ಬಹು ಜನ ಹೇಳಿದ್ರು, ಕೇಳಿದ್ವು. ಈ ಕಣ್ ತುಂಬಿಕೊಂಡು ಸಂತೋಷ ಆಗೈತೆ. ಈ ಜನಸಾಗರ, ಈ ಸಾಧುಗಳನ್ನೆಲ್ಲ ನೋಡಿ ನಮಗೆ ತುಂಬ ಸಂತೋಷ ಆಗಿದೆ. ಇನ್ನೂ ಜನ ಹೆಚ್ಚಾಗಿ ಬಂದು ಈ ಸಂಭ್ರಮನ ಆಚರಿಸ್ಬೇಕು ಅಂತೇಳಿ ನಾನು ಕಳಕಳಿಯಿಂದ ಬೇಡ್ಕೊಂತೀನಿ. ಎಲ್ಲಿ ಉಳ್ಕೊಂಡಿದ್ದೀರಿ? ಜಂಗಮವಾಡಿ ಮಠ ಅಂತ ಹೇಳಿ ಆ ಮಠದಲ್ಲಿ ಉಳಿದಿದ್ದೀನಿ. ಸಾಧು ಸಂತರು ತಾವು ಸನ್ಯಾಸಿ ದೀಕ್ಷೆ ಯಾವಾಗ ತೊಟ್ರಿ?
ನಾವಿನ್ನೂ ಸನ್ಯಾಸಿ ದೀಕ್ಷೆ ತೊಟ್ಟಿಲ್ಲ, ಇದಕ್ಕೆ ಬಂದಿದ್ದೀವಿ, ಇನ್ಮೇಲೆ ತೊಡಬೇಕು ಅಂತ ತೀರ್ಮಾನ ಮಾಡಿದ್ದೀವಿ. ಸನಾತನಿಗಳ ಒಂದು ಸಂಗಮ, ಎಷ್ಟು ಸಂಭ್ರಮ ಇದೆ. ತಾವು ಪುಣ್ಯ ಪುರುಷರು, ತಮಗಿಲ್ಲಿ ಬರೋದಕ್ಕೆ ಅವಕಾಶ ಸಿಕ್ಕಿದೆ. ನಾವು ಭಗವಂತ ಆ ಶಿವನಿಗೆ ಎಷ್ಟು ಸಾಷ್ಟಾಂಗ ನಮಸ್ಕಾರ ಹಾಕಿದ್ರು ತಪ್ಪಿಲ್ಲ. ಆ ಪರಮಾತ್ಮನ ಕೃಪೆ ನನ್ನ ಮೇಲೆ ಇರೋದ್ರಿಂದ ನಾನು ಒಬ್ಬನೇ ಆಗಿ ಬಂದಿರೋದು ನಾನು ಭಾಗ್ಯ ಅಂತ ಅಂದ್ಕೊಂಡಿದ್ದೀನಿ. ಶ್ರೀರಾಮನ ಪ್ರತಿಷ್ಠಾಪನೆಗೂ ಒಬ್ಬನೇ ಬಂದಿದ್ದೆ, ಅದು ಕಣ್ತುಂಬ್ಕೊಂಡು ಹೋಗಿದ್ದೀನಿ. 2ನೇ ಬಾರಿ ಉತ್ತರದ ಪ್ರದೇಶಕ್ಕೆ ಆಗಮಿಸಿದ್ದೀನಿ, ಅದು ಭಗವಂತನ ಕೃಪೆ ಅಂತ ಹೇಳಿ ನಾನು ಅಂದ್ಕೊಂಡಿದ್ದೀನಿ. ಕನ್ನಡಿಗರಿಗೆ, ಕರ್ನಾಟಕದ ಜನರಿಗೆ ತಾವು ಏನ್ ಹೇಳ್ತೀರಿ? ಕನ್ನಡಿಗರು, ಇಡೀ ಹಿಂದೂ ಆದವರು ಎಲ್ಲರೂ ದಯವಿಟ್ಟು ಉತ್ತರ ಪ್ರದೇಶದ ಈ ಸಮಾರಂಭಗಳಿಗೆ ಬಂದು ಕಣ್ತುಂಬ್ಕೊಂಡು ನಾವು ಇದೀವಿ ಒಗ್ಗಟ್ಟಾಗಿ ಅಂತ ತೋರಿಸ್ಬೇಕು ಅಂತ ಬೇಡಿಕೆ ಅಂತೀನಿ. ಒಂದ್ಸಲ ಪರಮಾತ್ಮನಿಗೆ, ಹರಿಹರನಿಗೆ ಒಂದ್ಸಲ ಘೋಷಣೆ ಕೂಗ್ಬಿಡಿ. ಹರ ಹರ ಮಹಾದೇವ್, ಹರ ಹರ ಮಹಾದೇವ್, ಹರ ಹರ ಮಹಾದೇವ್, ಜೈ ಜೈ ಭೋಲೆನಾಥ್. ಕನ್ನಡಿಗರು ತುಮಕೂರಿನಿಂದ ಬಂದಿರುವಂತ ಯಾತ್ರಿಕರೊಬ್ರು ಹೇಳ್ತಾ ಇರುವಂತ ಮಾತು, ಈ ಸಂಭ್ರಮದಲ್ಲಿ, ಈ ಸಡಗರದಲ್ಲಿ ಅವರು ಭಾಗಿಯಾಗ್ತಾ ಇದ್ದಾರೆ. ಸಂಗಮದ ಪುಣ್ಯ ಸ್ನಾನದ ಜೊತೆಗೆ ಧಾರ್ಮಿಕವಾದಂತ ಒಂದು ಮೇಳ ನಡೀತಾ ಇದೆ, ಸಾಂಸ್ಕೃತಿಕವಾದಂತ ಮೇಳ ನಡೀತಾ ಇದೆ. ನೋಡಿ, ಈ ನೃತ್ಯವನ್ನ ಗಮನಿಸ್ತಾ ಇದ್ದೀರಿ, ಇವರೆಲ್ಲರೂ ಕೂಡ ವಿಶೇಷವಾದಂತ ನೃತ್ಯ ಇದು. ಒಂದು ಕಡೆಯಲ್ಲಿ ಡಿಜೆ ಸೌಂಡ್, ಮತ್ತೊಂದು ಕಡೆಯಲ್ಲಿ ಈ ಒಂದು ಅಖಾಡಕ್ಕೆ ಹೋಗುವಂತ ಸಾಧು ಸಂತರು ಮೆರವಣಿಗೆ ಮೂಲಕ ಹೋಗುತ್ತಿರುವಂತ ದೃಶ್ಯ ಇದು. ಕ್ಯಾಮ್ರಾ ಪರ್ಸನ್ ಕೃಷ್ಣ ಜೊತೆ ನಾನು ರಂಜಿತ್ ಶಿರಿಯಾರ್, ರಿಪಬ್ಲಿಕ್ ಕನ್ನಡ, ಪ್ರಯಾಗ್ರಾಜ್. सनातन सत्य है, सत्यम शिवम सुंदरम, हर हर महादेव, हर हर महादेव. ನೋಡಿದ್ರಲ್ವಾ, ಭಕ್ತಿ ಭಾವದ ಸಂಗಮ ಮಹಾಕುಂಭ ಮೇಳದ ಮಹಾಸಂಗಮದಲ್ಲಿ ಏನೆಲ್ಲ ವಿಶೇಷತೆಗೆ ಸಾಕ್ಷಿ ಆಗ್ತಾ ಇದೆ ಅಂತ. ಇದಾಗಿತ್ತು ಈವರೆಗಿನ ವಿಶೇಷ. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ.